ಹುಡುಗಿರಿದ್ರು ಮಾತ್ರ ಆಡ್ಸೋದಲ್ಲ. ಸಣ್ಣ ವಯಸ್ಸಲ್ಲ ಇನ್ನ ಆಡಿ. ಪಂಚಮಿಗೆ ಬಂದಾಕಿ ಪಂಚಮಿ ಜೋಕಾಲಿ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಏನ್ ವಿಷಯ ಅಂತ ನಿಮ್ಮೆಲ್ರಿಗೂ ಇವಾಗ ಗೊತ್ತಿರ್ತದ. ಇವತ್ತು ನಾಗರವಾಸ ಹಬ್ಬ. ನಾಗಪ್ಪಗೆ ಹಾಲು ಬರ್ತಾರೆ. ನಿನ್ನೆ ಹೋಗಿಲ್ಲ ಬೆಲ್ಲದ ಹಾಲಿಗೆ. ಇವತ್ತ ಇವು ಹಾಲು ಬರ್ತಾರೆ ಇವತ್ತು ನಾಗರ ಪಂಚಮಿ. ಮೊದಲನೇದಾಗಿ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರು ನಾಗಪ್ಪಗೆ ಹಾಲದೆಲ್ಲ ಹರಿದು ಬನ್ನಿ. ಆಲ್ರೆಡಿ ಕೆಲವ್ರು ಹಾಕಿರ್ತೀರ, ಕೆಲವ್ರು ಹಾಕಿರಲ್ಲ. ನಾವು ಸಂಜೆ ಹಾಕೊಂಬಂತಿಗೆ ಅನ್ಕೊಂಡಿದ್ವಿ. ಯಾಕಂದ್ರೆ ಎರಡು ಹಾಲು ನಾವು ಒಟ್ಟಿಗೆ ಒಂದೇ ದಿನನೇ ಹಾಕೋದು. ಬೆಲ್ಲದ ಹಾಲು ಮತ್ತೆ ಬಿಳಿ ಹಾಲು ಎರಡು ಹಾಲು ಒಂದೇ ದಿನನೇ ಹಾಕೋದು. ಸೊ ಅದಕ್ಕೋಸ್ಕರ ಇವತ್ತು ಹಾಕೋದು. ಯಾಕಂದ್ರೆ ಮುಂಜಾನೆ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಿಗ್ಗೆ ಹಾಕೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಸಂಜೆ ಹಾಕೊಂಬಂತಿಗೆ ಅಂತ ಈಗೆಲ್ಲ ರೆಡಿ ಆಗಿವಿ. ಹೋಗಿ ಹಾಲು ಹಾಕ್ಬೇಕು. ಮತ್ತು ನಾಗರ ಹಬ್ಬಕ್ಕೂ ಏನೇನು ನಮ್ಮ ಮನೆಗೆ ಸ್ಪೆಷಲ್ ಅಂತ ಭಾಗ್ಯ ತೋರಿಸ್ತಾಳೆ. ಆಗಿಲ್ಲ ಎಲ್ಲ ಮೇಳ ತೋರಿಸ್ಬೇಕು. ಈಗ ಹೋಗಿ ನಾಗಪ್ಪಗೆ ಹಾಲು ಹಾಕಿ ಬರ್ತೀವಿ, ನಮಸ್ಕಾರ ಮಾಡಿ ಅಭಿಮಾನಗಳ ನಮ್ಮ ಮಗನಿಗೆ ಆಶೀರ್ವಾದ ಇರಲಿ. ನಿಮ್ಮ ಆಶೀರ್ವಾದನೂ ಇರಲಿ, ಆ ದೇವರ ಆಶೀರ್ವಾದನೂ ಇರಲಿ. ಓಕೆ ಮಗಣ ಊರ ಕಡೆಗೆ ಹೆಂಗ್ ಮಾಡ್ತಾರ ಹಬ್ಬ? ಊರ ಕಡೆನ ಮಾಡ್ತಾರಪ್ಪ. ಮತ್ತು ನಾಗಪ್ಪಗ ಏನು ಮಾಡ್ತಾರ, ಬೆಲ್ಲದ ದಿವಸ ಗುಗ್ಗುರು ಐಕೆಸಿ ಹಾಕಿ ಬರ್ತಾರ ಅವತ್ತ ಮುತ್ಯಾಗ. ಇವತ್ತೇನದ ಕರಿಗಡುಬು ಮಾಡ್ಕೊಂಡು ಹೋಗಿ ಮುತ್ಯಾಗ ಕಾಯಿ ಕೊಟ್ಟು ಕೇಸಿ ಈಗ ನೀನಪ್ಪ ಅಂತಂದು ಬಿಳಿ ಹಾಲು ಎರ್ದು ಬರ್ಕೇಸಿ ಬರ್ತಾರ. ಸಿಹಿ ತಿಂಡಿ ಏನೇನ್ ಮಾಡ್ತಾರ ಇಷ್ಟೊಂಥರ ವಿಧ ವಿಧವಾದ ಮಾಡ್ತಾರ. ಚಕ್ಲಿ ಮಾಡ್ತಾರ, ನಿಪ್ಪಟ್ಟು ಮಾಡ್ತಾರ, ಮತ್ತೆ ಕರ್ಜಿಕಾಯಿ ಮಾಡ್ತಾರ, ಮತ್ತೆ ಶೇಂಗದುಂಡಿ ಮಾಡ್ತಾರ, ರವೆ ಉಂಡೆ ಮಾಡ್ತಾರ, ತಂಬಿಟ್ಟು ಮಾಡ್ತಾರ, ಚುಡೋ ಮಾಡ್ತಾರ, ಮತ್ತೆ ಪೇಡ ಇವ್ರಿಗೆ ಮನ್ಯಾಗ ಹಬ್ಬಕ್ಕೆ ಏನೇನು ಮಾಡ್ಬೇಕಂತ ಗೊತ್ತು. ಮತ್ತೆ ನಾಗರ ಪಂಚಮಿ ಬಂದ್ರೆ ಜೋಕಾಲಿ ಆಡೋದು ಗೊತ್ತು. ಇದಷ್ಟೇ. ನಾವು ಗಂಡು ಮಕ್ಳು ಹಂಗೆಲ್ಲ. ನಾವು ಗಂಡು ಮಕ್ಳು ನಾಗರ ಪಂಚಮಿ ಅಂದ್ರೆ ಜಜ್ಜ ಆಡಿದ್ರೆ ಇಡೀ ಊರು ಸುದ್ದಿ ಆಗಿರ್ಬೇಕು. ನಮ್ಮೂರಿಗೆ ಅಷ್ಟೆಲ್ಲ ಸುತ್ತ ಹಳ್ಳಿಗೆ ಸುದ್ದಿ ಆಗ್ಬೇಕು. ಯಾಕಂದ್ರೆ ಜಜ್ಜ ಒಬ್ರು ಆಡೋದಿಲ್ಲ. ಸಣ್ಣವರಿಂದ ದೊಡ್ಡವ್ರಿಗೆ ಹಿಡ್ಕೊಂಡೇಸಿ ಚೀಲ ಹೊರ್ತಾರೆ. ಕಣ್ ಕಟ್ಕೊಂಡು ಇದು ಮಾಡ್ತಾರೆ. ನಿಂಬಿಕಾಯಿ ಹೊಡ್ಯಾರ ನಿಂಬಿಕಾಯಿ ಮಾಡ್ತಾರೆ. ಏನು ಗಾಡಿಗಳು ಹೇಳ್ಯಾರ ಗಾಡಿಗಳು ಎಳಿತಾರೆ. ಅವ್ರವ್ರು ಯಾರ್ಯಾರ್ದು ಜಜ್ಜ ಹೆಂಗಿರ್ತದ ಹಂಗೆ ಊರ ಕಡೆಗಿದ್ರೆ ನಾವು ಜಜ್ಜ ಆಡ್ತಿದ್ವಿ. ಚೀಲ ಗೀಲ ಎಲ್ಲ ಹೊರ್ತಿದ್ವಿ. ಮತ್ತು ರನ್ನಿಂಗ್ ಅದೆಲ್ಲ ಮಾಡ್ತಿದ್ವಿ, ಓಡ್ತಿದ್ವಿ, ಹಂಗೆಲ್ಲ ಮಾಡ್ತಿದ್ವಿ. ಮತ್ತು ಕೆಲವೊಬ್ಬರು ಏನಾರ ಅವ್ರವ್ರ ಹುಡುಗಿಯರು ಬಂದ್ರೆ ಒಂದೊಂದು ಹಾಡು ನಾಗರ ಪಂಚಮಿ ಬಂದಳೆಲ್ಲ ಅಂದಿಗೆ. ಇಲ್ಲಿ ನೋಡ್ರಿ ನಾಗಪ್ಪ ಮುತ್ಯಾಗ ಹಾಲಾರ ಮಂತಿಗೆ ಅಂತ ಇಲ್ಲಿ ನಾಗಪ್ಪ ಮುತ್ಯನ ಕಟ್ಟಿಗೆ ಬಂದ್ವಿ. ಕಟ್ಟಿ ನೋಡಿದ್ರೆ ಇಲ್ಲಿ ಯಾರು ಏನು ಕ್ಲೀನ್ ಮಾಡಿಲ್ಲ. ಹೆಂಗೆ ಬೇಕು ಹಂಗೆ ಕಸ ಅದೆಲ್ಲ ಹಂಗೆ ಹಾಕಿ ಹೋಗ್ಯಾರ. ಇಲ್ಲೆಲ್ಲ ಹಾಲಾರದು ಕಾಯೋದು ಹೊಡೆದಿಗೆಸಿ ಹಂಗಾಗ್ಬಿಟ್ಟು ಭಾಗ್ಯ ಸ್ವಲ್ಪ ಕ್ಲೀನ್ ಮಾಡಕತ್ತಾಳ ಇದೆಲ್ಲ. ಓಕೆ, ಒಳ್ಳೇದು ಮಾಡಿ. ನನಗಂತೂ ಇದು ನೋಡಿದ ತಕ್ಷಣ ಬೇಜಾರಾಗೋಯ್ತು. ಇದನ್ನ ನಾವು ವಿಡಿಯೋ ಮಾಡ್ತಿರ್ಲಿಲ್ಲ, ಬಟ್ ಈ ತರ ಗಲೀಜ್ ಇಡಬೇಡ್ರಿ ಅಂತ ಅದಕ್ಕೋಸ್ಕರ ನಾವು ಇದನ್ನ ವಿಡಿಯೋ ಮಾಡೋದು. ಇವಾಗ ಯಾವ್ದು ದೇವಸ್ಥಾನಕ್ಕೆ ಅದು ಬಂದ್ರು ಇಲ್ಲಿ ನೋಡ್ರಿ, ಇಲ್ಲಿ ಗಿಡ ಬೆಳೆಸೋದು, ಬಟ್ ಇಲ್ಲೆಲ್ಲ ಎಷ್ಟು ಕಸ ತುಂಬಿಟ್ಟಾರ. ಈ ತರ ಎಲ್ಲ ದೇವಸ್ಥಾನದಲ್ಲಿ ಯಾರಾದ್ರೂ ಮಾಡ್ತಾರ? ಏನೋ ಕಸ ತಂದ್ರೆ ತಗೊಂಡೋಗಿ ಹೊರಗೆ ಹಾಕ್ಬೇಕು. ಅದನ್ನ ಬಿಟ್ಟು ಇಲ್ಲೇ ದೇವ್ರ ಮುಂದೆ ಹಾಕಿದ್ರೆ ಅದೇನ್ ನೋಡ್ರಿ, ಇಲ್ಲೇ ದೇವ್ರ ಅದ. ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಒಳ್ಳೇದ್ ಮಾಡಪ್ಪ ಅಂತ ದೇವ್ರ ಬಲ್ಲಿ ಕೇಳ್ಕೊಳಕ್ ಬರ್ತೀವಿ ನಾವು. ಈ ತರ ಗಲೀಜ್ ಮಾಡೋದ್ರೆ ಏನಾಗ್ತದೆ? ಓಕೆ, ಇರ್ಲಿ ಬಿಡು. ಓಕೆ, ಈ ವಿಡಿಯೋ ನೋಡೋರು ಸ್ವಲ್ಪ ತಿಳ್ಕೊಳ್ರಿ. ದೇವಸ್ಥಾನದ ಹತ್ರ ಗಲೀಜ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ನಮ್ಮ ಮನೇಶ್ ಬಂದ ನಂದಿನಿ ಹಾಲು ತಗೊಂಬಂದ. ನೋಡಿ ಏನೇನು ತಗೊಂಬಂದಿ. ಇಲ್ಲಿ ಹಸ ಹಾಲು ಅದೆಲ್ಲ ಸಿಗಲ್ಲ, ಅದಕ್ಕೆ ಪ್ಯಾಕೆಟ್ ಹಾಲು ತಗೊಂಬಂದಾನ. ಓಕೆ, ಸ್ಟಾರ್ಟ್ ಮಾಡಮ್ರಿ. ಬರ್ರಿ, ನಾಗಪ್ಪಗೆ ಹಾಲೇರಮ್ರಿ. ಓಕೆ, ದಯವಿಟ್ಟು ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ರಾಜ್ಯ ಎಲ್ಲ ನಮ್ದು ಅನ್ಕೊಂಡೋಗ್ರಿ. ಯಾವುದು ಗಲೀಜಾಗೋದಿಲ್ಲ. ನಮ್ದು ಅನ್ಕೊಳ್ಳಲ್ಲಿ ಸ್ವಚ್ಛತೆ ಇರಬೇಕು. ಭಾಗ್ಯ ನಾಗಪ್ಪಗ ಮೊದಲು ನೀರು ಹಾಕಕತ್ತಾಳ. ನೀರು ಹಾಕಿದ್ಮೇಲೆ ಹಾಲು ಇರುತ್ತೆ. ನೀರಿನಿಂದ ಅಭಿಷೇಕ ಮಾಡಕತ್ತಲ್ರಿ. ಊರಾಗಾದ್ರ ಪೂಜಾರಿ ಗುಡಿ ಅದೆಲ್ಲ ಇರ್ತದ. ಅರ್ಶಿಣ ಕುಂಕುಮ ಸಕತ್ತಾಳ. ನೀನು ಹೋಗಿ ಹಂಗೆ ಜೊತೆಗೆ ಇಲ್ಲ ಕೆಕ್ಸ್ಲಿ.
ಒಬ್ಬರೇ ಮಾಡಬೇಕು. ಕಟ್ಟಿ ಅಂದ್ರ ನಂಗೆ ಅರ್ಥ ಆಗ್ತಿತ್ತು ಅಂತ ಕೇಳಿಸ್ತು. ಈಗ ಹಿಂಗೆ ಪಾಯ್ಕಟ್ಟಿಂದ ಹಾಕ್ಬೇಕೇನು ಇದು? ಇಲ್ಲ ಅದನ್ನ ನಾವು ಏನೋ ಸ್ವಲ್ಪ ಸರಿಗೆ ತಂದಿರ್ತೀವಲ್ಲ ಕೊಬ್ಬರಿಗೆ ಹಾಕೋಬೇಕ. ಅದ್ರೊಳಗೆ ಹಾಕೊಂಡು ಆಮೇಲೆ ಕೊಟ್ಟೊಳಗ ಇಲ್ಲ ನೋಡ್ರಿ, ಇದು ತೊಗೊಂಬಂದಾಳ ಹಾಲು ಹಿಂಗೆ ಹಾಕೊಂಡಿಗಿಸಿ ನಗಪ್ಪ ಹಾಕ್ತೀವಿ. ನಮ್ ಕಾಕ ಕುಂಕುಮ ಹಚ್ಚಾಕತ್ತಾಳ. ದೊಡ್ಡದಾಗೈತೆ ಇಲ್ಲ ಬಿಡು. ಇಲ್ಲ ಉದ್ರ ಕಲ್ಪನಾ, ಅಷ್ಟು ದೊಡ್ಡದಾಗಿಲ್ಲ ಕಲ್ಪನೆ ತರ. ಕಾಂಚನ, ಮನುಷ್ಯ ನಾಗವಲಿ. ನಾಗಪ್ಪ ಮುತ್ತಾಗಿ ಎಲ್ಲ ಮಾಡ್ಕೊಂಬಂದಳ. ಏನೇನದು? ಇದು ಕಡುಬು, ಕಡುಬು, ಮತ್ತೆ ಶೇಂಗದುಂಡಿ, ಶಂಗುದುಂಡಿ, ಮತ್ತೆ ರವೆ ಉಂಡಿ. ಮನೆ ನೋಡಿದ್ರೆ ಇಷ್ಟಿಷ್ಟು ದಪ್ಪ ಮಾಡ್ಯಾಳ, ಇಲ್ಲಿ ನೋಡಿದ್ರೆ ಇಷ್ಟು ಸಣ್ಣ. ದೇವ್ರಿಗೋಸ್ಕರ ಅಲ್ವಾ? ದೇವ್ರಿಗೋಸ್ಕರ ಎಲ್ಲನೂ ತರ್ಬೇಕು. ಕಡ್ಲಿ ಕಾಳು, ಕಡ್ಲಿ ಕಾಳು, ಕಾಳು. ಕಡ್ಲಿ ಕಾಳು. ಇದು ನಾಗಮುತ್ಯಾಗ ನೈವೇದ್ಯ. ನಮ್ ಸೊಣ ಬೆಳ್ಳದ ಹಾಲು ಒಯ್ಯಾಕತ್ತಾಳ. ಎರಡು ಒಂದೇ ದಿವಸ ಹಾಕಕತ್ತಲ್ಲ ಭಾಗ್ಯ. ತಗೋರಿ ನೀರ್ ಹಾಕು. ನಾಗಪ್ಪ ಬಂದ್ರೆ ದಿಕ್ಕಪ್ಪ ಅದು. ಈಗ ನನ್ ಪಾಲ್. ನಿನ್ ಕಾಲು. ಆಯ್ ಪಾಲ್ಗೆ ನೀರ್ ಹಾಕು. ಹಾ, ಲಾಸ್ಟ್ ನೀರ್ ಹಾಕಕ್ ಕುಂತಿರಲ್ಲ ನಮ್ಮ ಅವನ್ ಪಾಲು. ಎಲ್ಗೆ ಅಂತ ಹಾಕಬೇಕು ಯಾರ್ ಪಾಲ್ ಅಂತ. ಹಾಕಕತ್ತಾನ ಹೇಳ ಮನ್ಸಿನಾಗ ಹೇಳ್ಕೊಂಡು. ನಮ್ ಸೊಣನ್ ಪಾಲು, ಹಾ ನಮ್ ಕಾಕನ್ ಪಾಲು. ಹಾ, ಮತ್ತೆ ನಾಗಪ್ಪನ ಪಾಲು. ನಾಗಪ್ಪ ಮುತ್ತಿಗೆ ಅಲ್ಲಿ ಹಾಕಕ್ ಕುಂತಿದ್ದು ಹಾ. ಎಲ್ಲ ನಾಗಪ್ಪ ಮುತ್ತಿಗೋಸ್ಕರ. ನಾಗಪ್ಪ ಮುತ್ತನ್ ಪಾಲು. ಮುಂದಕ್ಕೆ ಯಾರು ಜೊತೆ ಬರ್ತಾರ ಅವ್ರ ಪಾಲು. ಹಾ ನೋಡ್ರಿ, ಮುಂದಕ್ಕೆ ಜೊತೆಗೆ ಬರೋದ್ರ ಹಾಕ್ಬಿಟ್ಟನ. ಬಿಡಿ ಅಲ್ ಬಿರಿಯಾನಿ ನಿಧಾನಕ್ಕೆ ಹಾಕು. ಇನ್ನೊಂದ್ ಸ್ವಲ್ಪ ಡೌನ್ ಮಾಡಿ ಕೈ. ಆ ತರ ಮಾಡಿದ್ರೆ ಅವಾಗ ಇವಾಗ ಹಾಲು ಹಾಕು. ನೀಟಾಗಿ ಇದೆ. ಹಾಲು ಹಾಕು. ಇದನ್ನ ನಾವು ಏನು ಅವ್ರು ಇವಾಗ ನಾನು ಜಾಸ್ತಿ ಹಾಲು ಹಾಕ್ತೀನಿ. ಹೆಂಗಿದ್ರು ಜಾಸ್ತಿ ಆಗತ್ತೆ ಅಂದ್ರಿ ಅಲ್ಲ. ಇದ್ರಾಗ ಪಾಲ್ ಪಿಲ್ ಏನಿಲ್ಲ ನಾ ಯಾರ ಪಾಲ ಇರ್ ಪಾಲ ಅಂತ. ಮನ್ಸಿನಾಗ ಹೇಳ್ಕೊತೀನಿ ನಾನು. ಹೌದಾ? ನಿನಗೆ ಜೊತೆ ಬಂದಿಲ್ಲಪ್ಪ, ಜೊತೆ ಬರೋರ್ತಾವ. ಒಂದ್ ಸರ್ದಿ ಬಿಡ್ರಿ ಸಾಕು. ಹಾಕಿ. ಇದು ನನ್ನ ಪಾಲ್. ಹೌದಾ? ಫಸ್ಟ್ ನಮ್ ಸೊಣಂದ ಪಾಲ್ ಅಂತ. ಹಾ. ಸಾಕು ಸಾಕು. ಹಾ. ಇದಾರ ಪಾಲ್. ಇದು ನನ್ನ ಪಾಲ್. ಇದಾರ ಪಾಲ್. ಎಲ್ಲ ನಿನ್ ಪಾಲನ. ಒಂದ್ ರೌಂಡ್ ಪೂರ್ತಿ ಆಗತ್ತೆ ಅದು ನಮ್ಮ ಪಾಲೆ. ಒಂದ್ ರೌಂಡ್ ಆದ್ಮೇಲೆ ಆಮೇಲೆ ಬೇರೆಯವ್ರದ್ದು. ಹೌದಾ? ಸರಿ ಆಯ್ತು, ಹಾಕಿ. ಒಂದೇ ಇಟ್ಟಿ ಹೊಡಿಬೇಕು ನೋಡ್ರಿ ತಾಯಿಗೆ. ಹಂಗೆಲ್ಲ ಇಲ್ಲ, ನಾಗಪ್ಪ ಮುಂದೆ ಹೇಳಿಲ್ಲ ಒಂದೇ ಬಿಡಿ ಅಂತ. ನಾವ್ ಹೇಳಕ್ಕಂತೀವಿ ನಾಗಪ್ಪ ಮುತ್ತಿರಲಿಲ್ಲ. ಕಾಯಿ ಯಾರಿಗೆ ನಾಗಪ್ಪ ಮುಂದೆ ತಂದು ನಾಗಪ್ಪ ಮುಂದೆ. ತೀರ್ಥ ಬೇಕಾದ್ರೆ ಮತ್ತ ದೇವ್ರ ಬಂದ್ರೆ ಬಂದ್ರೆ ನಾವು ತೀರ್ಥ ಕುಡಿದ್ರೆ ಹಂಗೆ ಹೋದ್ರೆ ಥ್ಯಾಂಕ್ ಯು. ಹಂಗೆ ಅರ್ಶಿನ ಕುಂಕುಮ ಹಚ್ತೀವಿ.
ಇವಾಗ ನಮಸ್ಕಾರ ಮಾಡೋಣ. ನಮಸ್ಕಾರ ಮಾಡಿ. ಬಾ ನೀನು. ನೋಡ್ರಿ ನಾಗಪ್ಪ ಪಂಚಾಯತ್ ಎಲ್ಲರೂ ಸೇರಿಗೆ ಇವಾಗ ಹಾಲದೆಲ್ಲ ಹರಿದ್ವಿ, ಪೂಜೆ ಅದೆಲ್ಲ ಮುಗೀತು. ಇವಾಗ ಚಿಂಜೆ ಆಗ್ಯದ. ಮೌನೇಶ್ವರ ಅವಾಗ ಇರಲಿಲ್ಲ. ಮೌನೇಶ್ ಊರಾಗ ನಾಗರ ಪಂಚಮಿಗೆ ಏನೇನು ಮಾಡ್ತಿದ್ದಪ್ಪ ನೀನು? ಏನೇನಂದ್ರ ಚಾಲೆಂಜ್ ಮಾಡ್ತಿದ್ರು. ಏನಂದ್ರ ಈಗ ಕಣ್ಣತ್ತದಾಗ್ಲಿ ಚೀಲತ್ತದಾಗ್ಲಿ, ಚೀಲ ಹತ್ಕೊಂಡು ಇಷ್ಟ್ ಕಿಲೋಮೀಟರ್ ಹೋಗ್ಬೇಕು, ಅಷ್ಟ್ ಕಿಲೋಮೀಟರ್ ಹೋಗ್ಬೇಕಂತ ಚಾಲೆಂಜ್ ಹಾಕ್ತಿದ್ರು. ಮತ್ತೆ ಕೌದಿ ಚೀಲ ತುಂಬಿ ಇಷ್ಟು ಕೌದಿ ಬರ್ಬೇಕು, ಅಷ್ಟ್ ಕೌದಿ ಬರ್ಬೇಕಂತ ಇತ್ತು ರನ್ನಿಂಗ್. ಕೌದಿ ಚೀಲ ತುಂಬಿಗೆಸಿಂದ ಇವ್ರು ಸಣ್ಣವ್ರು ಇರ್ತಾರಲ್ಲ ಹಂಗಾಗ್ಬಿಟ್ಟು ಕೌದಿ ಚೀಲ ತುಂಬಿಗೆಸಿಂದ ಹೊತ್ಕೊಂಡ್ ಹೋಗ್ತಿದ್ರು. ಮತ್ತೆ ಕಣ್ಣು ಕಟ್ಕೊಂಡ ಅಲ್ಲಿ ಗಂಟ ಹೋಗ್ಬೇಕಂದ್ರ ಅಲ್ಲಿ ಗಂಟ ಹೋಗ್ಬೇಕ. ಮತ್ತೆ ನಿಂಬೆಕಾಯಿ ಇರ್ತದ ಮಾರಿ ಹೊಡಿತಿದ್ರು. ಇಷ್ಟು ಹೋಗ್ಬೇಕಂತ ಇಷ್ಟು ಚಾನ್ಸ್ ಕೊಡ್ತಿರ್ತಾರ. ಅಷ್ಟು ಚಾನ್ಸಕ್ಕೆ ಹೊಡಿಬೇಕ. ಇಲ್ಲ ಚೌಕ್ತಂದ್ರ ಆಯ್ತು. ಆ ಥರ ಎಲ್ಲ ಜಿಜ್ಜಗಳು ಆಡ್ತಾರೆ. ನೀನ್ ಯಾವ್ದು ಆಡಿ? ನಾನು ಯಾವ್ದು ಆಡಿಲ್ಲ, ಅಷ್ಟೇ ನೋಡಿ. ನಾನ್ ಚೀಲ ಹೊರೋದು, ನಿಂಬೆಕಾಯಿ ಹೊಡಿಯೋದು, ಮತ್ತ ಹಣ್ಣು ಕಟ್ಟೋದು, ಕಣ್ಣು ಕಟ್ಟೋದು, ರನ್ನಿಂಗ್ ಇಷ್ಟ ಆಡಿ. ಸಣ್ಣ ವಯಸ್ಸಲ್ಲ, ಇನ್ನ ಆಡಿಲ್ಲ ನಾನು. ನಾನು ಆಡಿನಪ್ಪ. ನಾನು 5ನೇ ಕ್ಲಾಸಿಂದಾನೆ ಆಡಿನಿ. ನಾನು ಅವಾಗೆಲ್ಲ ಊರಾಗಿರ್ಬೇಕಾರೆ ಹಬ್ಬ ಅದೆಲ್ಲ ಇರುತ್ತೆ ಆಡಿ. ಓಕೆ, ಇವಾಗ ಹಬ್ಬ ಅದೆಲ್ಲ ಮುಗೀತು. ಬರ್ರಿ ಮನೆಗೆ ಹೋಗ್ಬಿಟ್ಟು ಹಬ್ಬದ ಊಟ ಮಾಡೋಣ. ಬರ್ರಿ ನೋಡ್ರಿ, ನಾಗಪ್ಪಗ ಹಾಲು ಹಾಕಿಸಿ ಇವಾಗ ಮನಿಗೆ ಮನಿಗೆ ಬಂದು 2 ನಿಮಿಷ ಆಗಿಲ್ಲ, ಆಗ್ಲೇ ಬಟ್ಟೆ ಚಂದ ಮಾಡಿ. ಅದ್ ಪಂಚ ಅವನಿಗೊಂಥರ ಅನ್ಸ್ಲಾಕತ್ತಂತ ರೂಢಿ ಇಲ್ಲಲ್ಲ ಅದೆಲ್ಲ, ಹಂಗಾಗ್ಬಿಟ್ಟು ಚೇಂಜ್ ಮಾಡ್ಯಾನ. ಓಕೆ, ಪರವಾಗಿಲ್ಲ. ಹಂಗೇನು ಚೇಂಜ್ ಮಾಡ್ಯಾನ ನೋಡ್ಗ. ಅದು ಬೆಳೆ ಹಂಗ ಅದೆಲ್ಲ ಹೊಲಸತ್ತದ ಮಕ್ಕ ಟೈಮಿಗೆ ಗಲೀಜ್ ನಾ ಎಕಡ ಕಡೆ ಒದ್ದಾಡ್ತೀನಿ. ಅದಕ್ಕೆ ಏನಾಗ್ತೈತಿ ಹೇಳ್ರಿ, ಹಾಕೊಂಡ್ರೆ ಆಗ್ತೈತೆ. ಓಕೆ, ಇವಾಗ ನಮ್ಮ ಮನ್ಯಾಗ ಹಬ್ಬಕ್ಕೂ ವಿಶೇಷ ಏನಂದ್ರ ಶೇಂಗದುಂಡಿ, ರವಿ ಉಂಡಿ, ಉಗಿ ಕಡುಬು ಮತ್ತ ಕರಿ ಕಡುಬು. ಅದು ಕರ್ಜಿಕಾಯಿ ಅಂತಾರ ಕನ್ನಡದಾಗ. ಒಬ್ರೊಬ್ರು ಕರಿ ಕಡುಬು ಅಂದ್ರೆ ಇದು ಕರಿ ಕಡುಬು ಅಂತಾರ. ಕರಿ ಕಡುಬು ಕರಿ ಕಡುಬು ಅಲ್ಲ, ಕರ್ಜಿಕಾಯಿ ಅಂತಲ್ಲ, ಕೊಬ್ಬರಿ ಕಡುಬು. ಅದೇ ಕೊಬ್ಬರಿ ಕಡುಬು ಅಂತಾರ. ಅದಕ್ಕೆ ಎಷ್ಟೊಂತರ ಹೆಸರು ಅದ. ಇದೆಲ್ಲ ಮಾಡ್ಯಾಳ್ರಿ. ಇದ್ರಾಗ ಯಾವ್ದು ಟೇಸ್ಟ್ ಆದಂತ ನೋಡೋಣ. ಟೇಸ್ಟ್ ಇದಿಷ್ಟ್ರೊಳಗ ಟೇಸ್ಟ್ ಯಾವ್ದು ಚಲೋ ಅದಂತ ಹೇಳ್ಬೇಕು. ಏನಿಲ್ಲ, ಇದು ಮಾಮೂಲಿ ನನಗೆ ಇಷ್ಟ ಆಗ್ತಿರ. ನಿಮ್ ಇಬ್ರಿಗೊಂದ್ ಚಾಲೆಂಜ್ ಕೊಡ್ಲೆ ನಾನು. ಇದಿಷ್ಟ ಇವಾಗ ಯಾರು ಫಸ್ಟ್ ತಿಂದು ಮುಗಿಸ್ತೀರಂತ ನಿಮ್ಗೊಂದ್ ಚಾಲೆಂಜ್. ಜೋಶ್, ಯಾರ್ ಬೇಗ ಬೇಗ ತಿಂತೀರಿ ಅಂತ. ಇದೇ ಫಸ್ಟ್ ತಿನ್ನಕತ್ತಿದ್ದ. ಅದು ನಮ್ಮ ಮನೆ ಇದೆ ಫಸ್ಟ್ ಟೈಮ್ ಮಾಡಿದ್ದು. ಅದು ನಂಗ ಮಾಡಕ್ ಬರ್ತಿರ್ಲಿಲ್ಲ, ಬಟ್ ಯಾವ ತರ ಮಾಡೋದಂತ ಗೊತ್ತು ಮಾಡ್ಕೊಂಡು ಮಾಡಿದ್ದು. ಅದ್ ಒಂದ್ಸರಿ ಬಿ ಟ್ರೈ ಮಾಡಿಲ್ಲ ನಾನು, ಇಷ್ಟು ವರ್ಷ ಆದ್ರೂ ಬಿ ಒಂದ್ಸರಿ. ಇದು ಕಡುಬು ಚಲೋ ಇದ್ರಿ, ಯಾಕಂದ್ರೆ ಇದು ನನಗೆ ಇಷ್ಟ. ಅದು ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗ್ತದಲ್ಲ. ಎಲ್ಲ ಟ್ರೈ ಮಾಡಬೇಕು. ಯಾವ್ದು ಚಲೋ ಆಗಿದೆ ಅಂತ ಹೇಳ್ತೀನಿ ಲಾಸ್ಟ್. ನಿಮ್ಮ ಮನ್ಯಾಗ ನಾಗರ ಪಂಚಮಿಗೆ ಏನೇನ್ ಮಾಡ್ಯಾರ, ಏನೇನ್ ತಿಂದ್ರಿ, ಯಾವ್ಯಾವ ಜುಜ್ಜಾಡಿರಿ, ಅದೆಲ್ಲ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಆಗ್ಬಿಡ್ರಿ. ಇವಾಗ ತಿನ್ರಿ, ಇವೆಲ್ಲ ಟೇಸ್ಟ್ ಹೇಳ್ರಿ. ಟೆನ್ಷನ್ ಬೇಡ, ಒಂದು ಹಾಡು ಆಡ್ತೀನಿ ನೋಡ್ರಿ. ಮಾಮೂಲಿ ನಾಗರ ಪಂಚಮಿಗೆ ಹುಡುಗರೆಲ್ಲ ಆಡೋದು, ಸುಮ್ನೆ ಆಡ್ತೀನಿ. ಓಕೆ, ಮನೇಶ್ ಆಡ್ತಾನೆ. ಇಲ್ಲ, ನಾನು ಆಡಕ್ ಬರಲ್ಲ. ವಾಯ್ಸ್ ಕೊಡೋದು ಸುಮ್ನೆ ಅಷ್ಟೇ. ನೀವ್ ಆಡ್ರಿ, ಅದು ಯಾವ ಸಾಂಗ್ ಅಂತ ಗೊತ್ತು ಮಾಡ್ಕೊಂಡು ಆಮೇಲೆ ನಾವೊಂದು ಆಡಿದ್ಮೇಲೆ ನೀನು ಒಂದು ಆಡ್ಬೇಕು. ನನಗೂ ಪಂಚಮಿ ಸಾಂಗ್ ಯಾವ್ದು ಗೊತ್ತಿಲ್ಲ. ಓಕೆ ಓಕೆ, ಒಂದು ಗೊತ್ತಲ್ಲ, ಅದು ಹೇಳ್ತೀನಿ. ಆಡ್ತೀನಿ. ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ, ನೀ ಜೀವ ಅಂದಾಕಿ ನನ್ನ ಮನಸ್ಸಿಗೆ ಬರಲಿಲ್ಲ, ಇಳಕಲ್ಲ ಸೀರಿ ಉಟ್ಟ ಪೋರಿ ಮಾಡ್ಯಾಳ ನನ್ನ ಪ್ಯಾಲಿ, ತಾಳಿಯ ಕಟಗಂಡು ತವರಿಗೆ ಬಂದು ಆಡ್ತಾಳ ಜೋಕಾಲಿ. ಇದ್ರ ಮೀನಿಂಗ್ ಅದು ಮೀನಿಂಗ್ ನಮ್ಮ ಹುಡುಗರಿಗೆಲ್ಲ ಗೊತ್ತದ. ಸುಮ್ಮನೆ ಆಡ್ಬೇಕಿತ್ತು ಅನ್ನಿಸ್ತು, ಆಡಿನ. ನಾನು ಆಡ್ಲಾ? ಪಂಚಮಿ ಜೋಕಾಲಿ ಆಡೋಣ, ಜೋಕಾಲಿ ಜೋಡಿಲಿ ಮಾವ ನಿನ್ನ ಬಿಡದಿಲ್ಲ, ಬೇಗ ಬಂದು ಸಾಕಂದ್ರು ಬಿಡ ಬೇಡ ಮಾವನ. ಅದು
ವಾಯ್ಸ್ ಬರಲಾಗ್ಯದ ನನ್ ಗಂಟ್ಲು ಒಂದ್ ಸ್ವಲ್ಪ ಬ್ಯಾನೆ ಅದ ಅದಕ್ಕೋಸ್ಕರ ಗಂಟ್ಲು ಬ್ಯಾನೆ ಆಗ್ಬಿಟ್ಟದ ನನ್ಗ ನಿಮ್ಮಿ ಸುಟ್ಟೆ ನಾವೇ ಅಂದ್ರೆ ಮನುಷ್ಯ ಆಡ್ಬೇಕು. ಇಲ್ಲ ನಾವಿಬ್ರು ಆಡಿ ಇವಾಗ ನೀವು ಬಿ ಆಡ್ಬೇಕು ಆತರ ಹೆಂಗ ಇಲ್ಲ ಬೇಡ 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 ನಿಮ್ಗೆ ಯಾವ್ದು ಬರ್ತದ ಅದ್ ಆಡ್ಬೋದು. ಇದು ಹೇಳ್ತ ನೋಡ ಇವ್ ನಾಲ್ಕರದಾಗ ಯಾವ್ದು ಚೆನ್ನಾಗ್ಯದ ಅಂದ್ರ ನನಗೆ ಎಡ್ಡ ಚೆನ್ನಾಗ್ಯಾದ. ಯಾವ್ದು ಯಾವ್ದು ಇದು ಕರ್ಚಿ ಕಡುಬು ಒಂದು ಶೇಂಗದುಂಡಿ ನನಗೆ ಎರಡು ಅಷ್ಟೊಂದು ಅನ್ಸ್ಲಿಲ್ಲ. ಚಲೋ ಇದೆ ಬಟ್ ಸರಿಯಾಗ್ಯದ ಅಂದ್ರೆ ನನಗೆ ಅಷ್ಟೊಂದು ಟೇಸ್ಟ್ ಅದ್ರಷ್ಟು ಟೇಸ್ಟ್ ಇಲ್ಲ ಅಂತ ಅಷ್ಟೇ. ಕರ್ಜಿಕಾಯಿ ಚಲೋ ಇವ್ ಎರಡು ಚಲೋ ಆಗ್ಯಾವ. ನಾ ಎಲ್ಲಾನು ಇಲ್ಲ ಅದು ಒನ್ ಡೇ ಫುಲ್ಲು ಅದನ್ನ ನಾವು ರೆಸ್ಟ್ ಮಾಡಕ್ ಬಿಡ್ಬೇಕು. ಆತರ ಎಲ್ಲ ಅದಕ್ಕ ನಾವು ಒನ್ ಡೇ ಪೂರ್ತಿ ಬಿಡ್ಬೇಕು. ನೆಕ್ಸ್ಟ್ ಡೇ ತಿಂದಾಗ ಅದೊಂದ್ ಸ್ವಲ್ಪ ಗಟ್ಟಿಯಾಗಿ ಒಂದ್ ಸ್ವಲ್ಪ ಅದ್ರದ್ದು ಸಕ್ರಿ ನಾವು ಪುಡಿ ಮಾಡ್ಬಿಟ್ಟು ಹಾಕಿರ್ತೀವಲ್ಲ ಅವಾಗ ಅದೆಲ್ಲ ರವಾಗೆಲ್ಲ ನೀಟಾಗಿ ಏನ್ ಹೇಳಕತ್ತಾಳ ಮೋಸ್ಟ್ಲಿ ಅರ್ಥ ಆಗಲ್ಲ ಅಂತೀನಿ. ಒನ್ ಡೇ ಏನ್ ಮಾಡ್ಬೇಕು, ತಿನ್ಬೇಕು ಬಿಡ್ಬೇಕು, ತಿನ್ಬಾರ್ದು. ಅದು ಆಕ್ಚುಲಿ ಇಲ್ಲ ಆಕ್ಚುಲಿ ನಾನು ನಿನ್ನೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬೇಡ ಎಲ್ಲ ಒಟ್ಟಿಗೆ ಮಾಡಮಂತ ಕರ್ಜಿಕಾಯಿ ಒಂದೇ ನಿನ್ನೆ ಮಾಡಿ ಅದನ್ನ ಒಟ್ಟಿಗೆ ಮಾಡಿಬಿಟ್ಟಾಳ. ಒಟ್ಟಿಗೆ ಅಲ್ಲ ಒಂದೇ ದಿನ ಮಾಡಿನಿ ಅಂತ ಒಂದೇ ದಿನನೇ ಮಾಡಿನಿ. ಒಟ್ಟಿಗೆ ಅಂದ್ರೆ ಎಲ್ಲ ಒಟ್ಟಿಗೆ ಕಲ್ಸಿಗೇಶನ್ ಕರ್ಗಜ್ ಮಾಡಿನ ನೋಡ್ರಿ ಹೇಗ್ ಹೇಳ್ತಾರ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡಿರ್ತಾರ. ಆಮೇಲೆ ಇನ್ನು ಹೇಳಿಲ್ಲ ನಾನು ಪೂರಿ ಒಂದ್ ಮಾಡ್ಬೇಕು. ಪೂರಿ ಒಂದ್ ಬ್ಯಾಲೆನ್ಸ್ ಅದ ಅದು ತಿನ್ನೋ ಟೈಮಿಗೆ ಹಂಗೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಮಂತ ಅದನ್ನ ಬ್ಯಾಲೆನ್ಸ್ ಬಿಟ್ಟಿನಿ. ಮೇಕ ಗುಗ್ರಿ ಮಾಡಿನಿ. ಆಮೇಲೆ ಗುಗ್ರಿ ಅದು ಗುಗ್ರಿ ಮತ್ತೆ ರೈಸ್ ಮಾಮೂಲಿ ಉಣ್ಣದ್ ಸಾರು ಇಷ್ಟೇ. ಇಷ್ಟ ಐಟಮ್ ನಮ್ಮ ಮನೆಗೆ ಇವತ್ತು ಹಬ್ಬದ ಸ್ಪೆಷಲ್ ಊಟ. ಇಷ್ಟ ನೋಡ್ರಿ ನಮ್ಮ ಮನೆಗೆ ಸ್ಪೆಷಲ್. ಮತ್ತ ಹೇಳ್ಬೇಕು ನೀವೇ. ಸ್ಪೆಷಲ್ ಯಾರ ಮನೆಗೆ ಇರ್ತದ ಅಂದ್ರೆ ಜಾಸ್ತಿ ಇವ್ರ ಮನೆಗೆ ಇರ್ತದ. ಯಾರ ಮನೆಗ? ಇದು ಯಾರ್ದು? ಲಿಂಗಾಯತರ ಮನೆಗೆ ಇರ್ತದ ಸ್ಪೆಷಲ್. ಇಂಥವೆಲ್ಲ ಸಿಹಿ ಊಟಗಳು ಅವ್ರೆ ಜಾಸ್ತಿ ಮಾಡೋದು ಹಬ್ಬಕ್ಕೆ ಸ್ಪೆಷಲ್. ಅದೇ ಹೇಳಿದ್ನಲ್ಲ ಅವಾಗ್ಲೇ ನಾನು ಅವ್ರು ಎಷ್ಟೊಂಥರ ವಿಧ ವಿಧವಾದ ಅಡ್ಗಿ ಮಾಡ್ತಾರ. ಅವರು ದೇವ್ರಿಗೆ ನೈವೇದ್ಯ ಕೊಡಕ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ತಿನ್ನಕಂತೂ ಜಾಸ್ತಿ ಮಾಡ್ತಾರ. ಯಾಕಂದ್ರೆ ನಂಗ ಒಬ್ರು ಫ್ರೆಂಡ್ ಇದ್ರು, ಸೊ ಹಂಗಾಗಿ ನನ್ ಶಾಲೆಗ ಫ್ರೆಂಡ್ ಇದ್ರು. ಅವ್ರು ಈ ಪಂಚಮಿ ಟೈಮಿಗೆ ನೀನು ಗೊತ್ತಿಲ್ಲ, ಅವಾಗ ಚಿಕ್ಕ ವಯಸ್ಸಿದ್ದಾಗ ನಾವು ಸಾಲಿಗೆ ಈ ಸಾಲಿ ಆಕಿನ ಹೆಸರು ಅಷ್ಟೊಂದು ಜಾಸ್ತಿ ಇಲ್ಲ, ಸಣ್ಣಕಿ ಇದ್ದಾಗ ಇಲ್ಲ. ನಂಗ್ ಬೆಸ್ಟ್ ಫ್ರೆಂಡ್ ಅಲ್ಲ, ಮಾಮೂಲಿ ಕ್ಯಾಸುವಲ್ ಫ್ರೆಂಡ್, ಉತ್ತುತ್ತಿ ಫ್ರೆಂಡ್ ಇದ್ರ ಅವ್ರ ಮನ್ಯಾಗ ಅವ್ರು ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡ್ತಿದ್ರಿ ನಾಗರ ಪಂಚಮಿ ಹಬ್ಬ. ಅವ್ರ ಮನ್ಯಾಗ ಚುಡೋ ಮಾಡೋದಂತ, ಪೇಡ ಮಾಡೋದಂತ, ಚಕ್ಲಿ ಮಾಡೋದಂತ, ನಿಪ್ಪಟ್ ಮಾಡ್ರಂತ, ಮತ್ತ ಇನ್ನೊಂದು ಶೇಂಗದುಂಡಿ, ರವೆ ಉಂಡಿ ಇವಾಗ ಮಾಡಿವಲ್ಲ ಇದೆಲ್ಲ ಐಟಮ್ ಎಲ್ಲಾನು ಮಾಡ್ತಿದ್ರಂತ ಅವ್ರ ಮನ್ಯಾಗ. ಸಾಲಿಗೆ ತರ್ತಿದ್ರು. ಇವಾಗ 2 ದಿನ ರಜಾ ಕೊಡ್ತಿದ್ರು. ಈ ಕಡೆ ಬೆಂಗಳೂರು ಸೈಡ್ ಅಷ್ಟೊಂದು ರಜಾ ಕೊಡಲ್ಲ. ನಿನ್ನೆ 5-6 ದಿನ ಆತರ ಇದ್ರ ರಜಾ ಕೊಡ್ತಿದ್ರಲ್ಲ. ನೆಕ್ಸ್ಟ್ ಡೇ ಹೋಗೋ ಟೈಮಿಗೆ ಬಂದಾಗ ಅವಾಗ ಎಲ್ಲರೂ ಕುತ್ಕೊಂಡು ತಿಂತಿದ್ವಿ. ಇಷ್ಟೇ ಮುಗಿತು. ನಿಮ್ ಫ್ರೆಂಡ್ಸ್ ಏನ್ ಮಾಡ್ತಿದ್ರಿ? ಇಲ್ಲ ನಮ್ ಫ್ರೆಂಡ್ಸ್ ಮಾಮೂಲಿ ಇದೇ ತರ ಹೆಂಗ್ ಮಾಡ್ತಾರ ಅಲ್ಲೇ ಅಷ್ಟೇ. ಏನ್ ಗೊತ್ತಾ ಏನಂದ್ರೆ ನಮ್ಮೂರಾಗ ಕೊಬ್ಬರಿ ಆಡ್ತಿರ್ಲಿಲ್ಲ, ಕೊಬ್ಬರಿ ತಿರ್ಸೋದು ಅವಾಗ ಕೊಬ್ಬರಿ ಆಡ್ತಿದ್ರ ಮತ್ತೆ ಜೋಕಾಲಿ ಎರಡು ಅದೇ ಇಲ್ಲ ಹುಡುಗಿರ ನಾವ್ ಕ್ಲೋಸೇ ಇಲ್ಲ. ಒಂದ್ ಮಾತು ಹುಡುಗಿರಿದ್ರು ಮಾತಾಡಿ ಆಡ್ಸೋದಲ್ಲ, ಸೈಲೆಂಟ್ ಆಗಿರ್ತೀವಿ. ಅವ್ರ ಇವ್ರಿಗೆ ಮಾತಾಡ್ತಾರಲ್ಲ ಇಲ್ಲ ಜೋಕಾಲಿ ಒಂದು ಕೊಬ್ಬರಿ ತಿರ್ಸೋದು. ಹಿಂಗ ಆ ಕಡೆ ಒಳಗೆ ಕಟ್ಟಿ ಬಿಟ್ಟು ಸೆಂಟರ್ ದಾರ ಕಟ್ಬಿಟ್ಟು ತಿರ್ಸೋದು. ಜೋಕಾಲಿ ಗಿಡ ಕಟ್ಟಿಗೆಸಿಂದ ತೂಗಾರ ಒಬ್ರು ತೂಗಾರ ಯಾರಿಗೆ ದೋಸ್ತರಿಗೆ ತೂಗ್ತಿದ್ರ ಹುಡುಗಿರ ಇಲ್ಲ ನಾವ್ ಕೊಡ್ತಿದ್ವಿ, ನಮ್ ದೋಸ್ತ ತೂಗ್ತಿದ್ದ. ಯಾರು 10 ಸೈತಿ ತೂಗದು ಫುಲ್ ಜೋರ್, ಫುಲ್ ಖುಷಿ ಬರೋದ. ಆ ಮೂಮೆಂಟ್ ಇವಾಗ ಬರಲ್ಲ ಬಿಡ. ಯಾಕೆ ಬರ್ತದ ಬಟ್ ಇವಾಗ ಕೆಲ್ಸನಾಗ ಅವ್ರ ಕೆಲ್ಸ, ಇವಾಗ ನಮ್ ಕೆಲ್ಸ ಅಷ್ಟೇ. ಸಾಲಿಗೆ ಹೋಗೋ ಟೈಮಿಗೆ ಅದು ಸಾಲಿ ಲೈಫೇ ಬೇರೆ ತರ, ಅದೊಂಥರ ಬೇರೆ ತರ. ಅದೇನೋ ಒಂಥರ ದೊಡ್ಡವ್ರು ಹೇಳಿಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ಅವಾಗ ಯಾವ ವಯಸ್ಸಿನಾಗ ಏನ್ ಮಾಡ್ಬೇಕು ಅದ ಮಾಡ್ಬೇಕು. ಅವಾಗಿನ ನೆನ್ಪು, ಅವಾಗಿನ ಆಟ ಅದೆಲ್ಲ ಇವಾಗ ಮತ್ತೆ ನಾವ್ ಆಡೋಮಂದ್ರೆ ಅದು ಬರೋದೇ ಇಲ್ಲ ನಮ್ಗ. ಆ ಚಾನ್ಸಸ್ ಸಿಗಲ್ಲ ನಮ್ಗ ಮತ್ತೊಂದ್ಸರಿ.
ಯಾಕೆ ಹೆಂಗ್ ಸಿಗ್ತದ? ನಾವ್ ಒಂದ್ಸರಿ ಸಾಲಿಗೆ ಹೋದ್ಮೇಲೆ ಮತ್ತೆ ಸಾಲಿಗೆ ಹೋಗಕ್ ಆಗ್ತದ? ಇವಾಗ ಕಾಲೇಜ್ಗೆ ಹೋದ್ ಬಂದ್ಮೇಲೆ ಮತ್ತೆ ಹೋಗಕ್ ಆಗ್ತದ? ಹೋಗ್ಬೋದು ಪೇರೆಂಟ್ಸ್ ಆಗಿ. ಪೇರೆಂಟ್ಸ್ ಆಗಿ ಹೋಗ್ಬೋದು, ಬಟ್ ಸ್ಟೂಡೆಂಟ್ ಆಗಿ ಹೋಗಕ್ ಆಗಲ್ಲ. ಅದು ಹೇಳಕ್ ಕುಂತಿದ್ದ ಅಷ್ಟೇ. ಓಕೆ ನೀವ್ ಹೇಳ್ರಿ ಏನಂತ. ಓಕೆ ರೀ, ಇದಾಗಿತ್ತು ನಮ್ಮ ಪಂಚಮಿ ಹಬ್ಬದ ಸ್ಪೆಷಲ್ ಮತ್ತೆ ವಿಶೇಷ. ಸ್ಪೆಷಲ್ ವಿಶೇಷ ಎರಡು ಒಂದೇ ಅಲ್ಲ? ಎರಡು ಒಂದೇ ರೀ. ಮತ್ತು ಪಂಚಮಿ ಹಬ್ಬನ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ, ಯಾರ್ಯಾರು ಮಾಡಿಲ್ಲ, ಯಾರ್ಯಾರು ಮಾಡ್ರಿ, ಯಾವ ಥರ ಮಾಡ್ರಿ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋಗಳದೆಲ್ಲ ಮಾಡ್ತಿರ್ತೀವಿ ರೀ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು ರೀ ಎಲ್ರಿಗೂ. ಮತ್ತೊಂದು ಸಾರಿ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.